ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಅಂತೂ ಇಂತೂ ದೊಡ್ಡ ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀರಿ. ಇವಾಗ ಈ ದೇವಸ್ಥಾನ ಒಳಗಡೆ ಹಿಂಗೆ ಹೋಗೋಣ. ದೇವಸ್ಥಾನ ಒಳಗಡೆ ಆರ್ಚ್ ಒಳಗಡೆ ಬಂದು ಅಲ್ಲೇ ಕಾಣಿಸ್ತಾರಂಥ ದೇವಾಲಯ ಒಳಗಡೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತ. ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ವೋ ನೋಡ್ತೀನಿ, ಟ್ರೈ ಮಾಡ್ತೀನಿ. ಇನ್ನೂ ಮುಂದ್ಗಡೆ ನಮಗೆ ಇಲ್ಲಿ 2 ಕೊಂಬಿನ ಆಕಾರದಲ್ಲಿದೆಯಲ್ಲ, ಅದು ನಂದಿಯ ವಿಗ್ರಹ ತುಂಬ ದೊಡ್ಡದಾಗಿದೆ. ಅಲ್ಲೂ ಕೂಡ ಹೋಗೋಣ ಅಂತ. ಪ್ರತಿಯೊಂದು ವಿಡಿಯೋನ ಸಂಪೂರ್ಣವಾಗಿ ನೋಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಎಸ್ ಅಶೋಕ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾಯಿದ್ದೀನಿ, ಬನ್ನಿ ಇವಾಗ ಹೋಗೋಣ ಅಂತ. ಸ್ನೇಹಿತರೆ, ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ದೊಡ್ಡ ಬಸವಣ್ಣನ ದೇವಾಲಯಕ್ಕೆ ಹೋಗುವಂಥ ದಾರಿ ಇದೇನೆ. ಇವಾಗ ಈ ದಾರಿಯಲ್ಲಿ ಹೋಗೋಣ ಅಂತ. ಹೀಗೆ ಹೋಗಬೇಕು. ಮೆಟ್ಲುಗಳು ಎಷ್ಟು ಸಾಕಾಗಿದೆ, ತುಂಬ ಈಸಿಯಾಗಿ ಹೋಗೋದು. ದೊಡ್ಡ ಗಣೇಶ ದೇವಸ್ಥಾನ ಕ್ಲೋಸ್ ಆಗೈತೆ. ಕಾರಣ ಏನು ಅಂತ ಗೊತ್ತಿಲ್ಲ. ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ. ಮಧ್ಯಾಹ್ನ ಟೈಮಲ್ಲಿ 1 ಅವರ್ ಬ್ರೇಕ್ ಬಿಡ್ಬೋದು. ಇವಾಗ ನಾವು ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂತ. ಆಮೇಲೆ ಹಂಗೆ ಏನಾನ ತೆಗೆದ್ರಾಗ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಿಂಗೆ ಬರ್ತಾ ಇದ್ದಂಗೆ ನಮಗೆ ಕಾಣೋದು ದೊಡ್ಡ ಬಸವಣ್ಣನ ದೇವಾಲಯ. ಎಷ್ಟು ದೊಡ್ಡದಾಗಿದೆ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಈಗ ಈ ದೇವರ ಆಲಯ ಒಳಗಡೆ ಹೋಗೋಣ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಅದೇ ದೊಡ್ಡ ಗಣೇಶ ಸಿಕ್ಕಾಪಟ್ಟೆ ಸಾಧ್ಯ. ನೀವು ಕೂಡ ಅಲ್ಲಿ ಬಂದು ನೋಡಿ. ಸ್ನೇಹಿತರೆ, ಇದೇ ನೋಡ್ತಾ ಇದ್ದೀರಲ್ಲ, ದೊಡ್ಡ ಬಸವಣ್ಣ ದೇವಸ್ಥಾನದ ದೇವಾಲಯ ಒಳಗಡೆ ಇರೋದು. ಅಲ್ಲಿ ಒಳಗಡೆ ಇರೋದು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ದೇವಾಲಯ ಸುತ್ತೂರು ಇರೋಂಥ ಪರಿಸರ. ಈ ಪರಿಸರದ ಒಳಗಡೆ ನೀವು ಕೂಡ ಬಂದು ಈ ಥರ ರೌಂಡ್ ಹಾಕ್ಬೋದು. ದೊಡ್ಡ ಬಸವಣ್ಣ ಬೃಹತ್ಕಾರದಲ್ಲಿರೋದಕ್ಕೆ ಅದರ ಹೆಸರು ದೊಡ್ಡ ಬಸವಣ್ಣ ಅಂತೇಳಿ ಹೆಸರು ನಾಮಕರಣ ಮಾಡೋರು ಈ ದೇವಸ್ಥಾನಕ್ಕೆ. ಈ ಆಲಯ ಒಳಗಡೆ ಇರೋದಕ್ಕೆ. ಆಲಯ ಒಳಗಡೆ ಎಷ್ಟು ಸಖತ್ತಾಗಿ ದೊಡ್ಡದಾಗಿಟ್ಟವ್ರೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆದರೆ ಸಾಧ್ಯವಾದಷ್ಟು ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಆಲ್ರೆಡಿ ಬೋರ್ಡ್ ಹಾಕಿದ್ರು, ಆದ್ರೂ ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ. ಸ್ನೇಹಿತರೆ, ಅಂತೂ ಇಂತೂ ಈ ದೇವರ ಆಲಯನೂ ಮುಗೀತು. ನಿಮಗೆ ತೋರಿಸಿದ್ದೀನಲ್ವ, ಆಲಯ ಒಳಗಡೆ ವಿಡಿಯೋ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಯಾಕಂದರೆ ದೇವರ ಆಲಯಕ್ಕೆ ಬಂದು ನೇರವಾಗಿ ದರ್ಶನ ಮಾಡಬೇಕು ಅಂತ ಪ್ರತಿಯೊಬ್ಬರು ಹೇಳ್ಕೊತಾರೆ. ಬಂದು ಫೋಟೋಗಳು ತಗೊತಾರೆ. ಫೋಟೋಗೆ ಅವಕಾಶ ಇದೆ ಹೊರತು ವೀಡಿಯೋಗಳಿಗೆ ಮಾತ್ರ ಅವಕಾಶ ಇಲ್ಲ. ಅಷ್ಟು ಪ್ರಯತ್ನ ಮಾಡಿದ್ದೀನಿ. ಈ ನಮ್ಮ ದೊಡ್ಡ ಬಸವಣ್ಣನ ದೇವರ ಆಲಯ ಹಿಂದ್ಗಡೆ ಇರೋದೇ ಗಾರ್ಡನ್ನು. ಎಷ್ಟು ಸುಂದರವಾಗಿದೆ ನೋಡಿ ಗಾರ್ಡನ್ನು. ಅಲ್ಲಿ ಎಂಟ್ರಿ ಇರೋದು. ಇವಾಗ ಸದ್ಯಕ್ಕೆ ಕ್ಲೋಸ್ ಆಗೈತೆ. ಜಾಸ್ತಿ ಯಾರೂ ಇಲ್ಲಿ ಬರೋದು ಕಮ್ಮಿ ಜನ. ಸಪೋಸ್ ಬರಬೇಕು ಅಂದರೆ ನಮ್ಮಂಥವ್ರು ಬಂದು ಇಲ್ಲಿ ವಿಡಿಯೋ ಮಾಡಿ, ಈ ಜಾಗ ಈ ಥರ ಇದೆ, ಹಿಂಗಿದೆ ಅಂತೇಳಿ ನಾವು ತೋರಿಸ್ತೀವಿ. ಅದರ ಮೇಲೆ ಇಲ್ಲಿ ಜನ ಬರೋದಕ್ಕೆ ಶುರುವಾಗ್ತಾರೆ. ತುಂಬ ಸುಂದರವಾಗಿದೆ ನಮ್ಮ ಬಸವಣ್ಣ, ದೊಡ್ಡ ಬಸವಣ್ಣ. ನೀವು ಕೂಡ ಬಂದು ದರ್ಶನ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ.